ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು, ನಾನಿಲ್ಲಿ ಫೋಟೋ ಹಾಕಿದ್ದೇನೆ, 2 ಫೋಟೋ ಹಾಕಿದ್ದೇನೆ. ಸೊ ಇದು ನಮ್ಮ ನದಿ ಮುಂಚೆ ಇದ್ದ ಸ್ಥಿತಿ. ಇಲ್ಲಿ ನೀವು ನೋಡ್ಬೋದು ನೀರಿನ ಕಲರ್ ಹೇಗೆ ಉಂಟಂತ. ಸೊ ಇದು ಈಗಿನ ಪರಿಸ್ಥಿತಿ ನೋಡಿ ಹೇಗೆ ನೀರು ಕಲುಷಿತವಾಗಿದೆ ಎಂದು. ಸೊ ಮುಂಚೆಯಿಂದ ಕೂಡ ಫ್ಯಾಕ್ಟ್ರಿ ವೇಸ್ಟೇಜ್ ಎಲ್ಲ ನಮ್ಮ ನೀರಿಗೆ ಬರ್ತಿತ್ತು. ಬಟ್ ನಮ್ಮ ಊರಿನ ಜನರಿಗೆ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ನಮ್ಮ ನದಿ ನೀರು ಬೀಚಿಗೆ ಕನೆಕ್ಟ್ ಆಗಿದೆ, ಸಮುದ್ರಕ್ಕೆ ಕನೆಕ್ಟ್ ಆಗಿದೆ. ಸೊ ಯಾವಾಗಲೂ ಅದು ಫ್ಲೋ ಆಗಿ ಬೀಚಿನ ನೀರಿಗೆ ಮಿಕ್ಸ್ ಆಗ್ತಿತ್ತು. ಸೊ ಅದು ನಿಲ್ತಿರಲಿಲ್ಲ. ಸೊ ಈ ಸತಿ ಏನಾಗಿದೆ ಅಂತ ಹೇಳಿದರೆ, ಈ ನೀರು ಆ ಕಡೆ ಹೋಗ್ತಿರಲಿಲ್ಲ. ಯಾಕಂದರೆ ಸುಲ್ತಾನ್ ಬತ್ತೇರಿ ಆ ಕಡೆ ಯಾವುದೊಂದು ತಡೆಗೋಡೆ ಹಾಕಿದ್ದಾರೆ. ಆದ್ದರಿಂದ ನೀರು ಪಾಸ್ ಆಗ್ತಿಲ್ಲ, ಸಮುದ್ರಕ್ಕೆ ಸೇರ್ತಿಲ್ಲ. ಕಳಿಸ್ತೀನಿ, ಫೋಟೋ ವಿಡಿಯೋ ಎಲ್ಲ ಕಳಿಸ್ತೀನಿ ಸರ್. ಅದು ಹಿಂದೆ ಕೂಡ ಒಂದು ನೀವು ಬರೋದಕ್ಕಿಂತ ಮುಂಚೆ 4-5 ವರ್ಷಗಳಿಂದ ಒಂದು 3-4 ಬಾರಿ ಪ್ರಾಬ್ಲಮ್ ಆಗಿದೆ. ಅದು ಇಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ರುಚಿ ಗೋಲ್ಡು ಮತ್ತು ಬೇರೆ ಬೇರೆ ಈ SEZ MRPL ಭಾಗದಿಂದ ಬರ್ತಾ ಇತ್ತು. ಕೆರೆ ಅಲ್ಲ ಸರ್, ಇದು ತೋಕೂರು ಹಲ್ಲ ರಿವರ್ ಅಲ್ಲಿ ಇದೆ ಸರ್, ಉಪನದಿಗಳು. ಈ ಮಳೆಗಾಲದಲ್ಲಿ ಇಲ್ಲಿಂದ ನೀರೆಲ್ಲ ಮಳೆ ನೀರು ಮತ್ತು ಈ ಸಣ್ಣ ಪುಟ್ಟ ಕೆರೆ ನೀರೆಲ್ಲ ನದಿಗೆ, ಫಲ್ಗುಣಿ ನದಿಗೆ ಸೇರುವಂತಹ ಹಳ್ಳ ಅದು. ಈ ಬೇಸಿಗೆ ಕಾಲದಲ್ಲಿ ನದಿಯ ನೀರು ಕೂಡ ಈ ಕಡೆಗೆ ವಾಪಸ್ ಬರ್ತದೆ, ಈ ನೀರು ಬ್ಯಾಕ್ ವಾಟರ್ ಕೂಡ ಬರ್ತದೆ. ಇದೆಲ್ಲ ಇರುವ ನೀರು ಇಲ್ಲಿ ಕಳೆದ ಬಾರಿ ನಾವು 1-2-3 ಸಲ ಈ ಪತಂಜಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ವಿ, ಪತಂಜಲಿ ಭಾಗದಲ್ಲಿ. ಮತ್ತೆ ಅವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೋಟಿಸ್ ಮಾಡಿ ಮತ್ತೆ ಹೊಸ ETP ಪ್ಲಾಂಟ್ ಎಲ್ಲ ಮಾಡಿದ್ರು ಅವರು. ಈಗ ಬೇರೆ ಬೇರೆ ಅಲ್ಲಿ ಫ್ಯಾಕ್ಟರಿ ಎಲ್ಲಿಂದ ಬರ್ತಾ ಹೋದಲ್ಲಿ ಈ ಭಾಗದಲ್ಲಿ ಇದು ಫಸ್ಟ್ ಇಷ್ಟು ದೊಡ್ಡ ಮಟ್ಟಿಗೆ ಆಗಿದ್ದು. ಇನ್ನು ಮೇಲ್ಕೊಪ್ಪಲ್ ಭಾಗದಲ್ಲಿ ಆಗ್ತದೆ. ಮಾಡಿಸ್ತೀನಿ ಸರ್, ಒಂದು ಕಳಿಸಿದ್ರೆ ಸ್ವಲ್ಪ ನೋಡಿ. ಓಕೆ ಥ್ಯಾಂಕ್ ಯು ಸರ್. ಇದಕ್ಕೆ ಬರ್ಸದ ನೀರು ಸೇರುನ ಜಾಗ ತೋಡುಂದು ಅಲ್ತರದ್ದು ಸಾಧಾರಣ ನಾನು ಈವರೆಗೂ ನೋಡಿದ ಪ್ರಕಾರ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈ ನ್ಯೂಸ್ ಅಷ್ಟು ವೈರಲ್ ಆಗಲಿಲ್ಲ. ನನಗೆ ಕಾರಣ ಎಂತಂತ ಗೊತ್ತಿಲ್ಲ. ಬಟ್ ಈ ಥರದ ಸಿಚುವೇಶನ್ ತುಂಬ ಸೀರಿಯಸ್ ಸಿಚುವೇಶನ್. ಯಾಕಂದರೆ ಇಲ್ಲಿ ತುಂಬ ಜನ ಮೀನು ಹಿಡಿದು ಮೀನು ಮಾರಾಟ ಮಾಡಿ ಇದು ಮಾಡ್ತಾರೆ, ಅವರ ಜೀವನವನ್ನು ಸಾಗಿಸ್ತಾರೆ. ಇನ್ನು ತುಂಬ ಜನ ನದಿ ಮೀನು ಅಂತ ಮಾರ್ಕೆಟಲ್ಲಿ ಮೀನು ತಗೊಳ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಯಾವ ನದಿಯಿಂದ ಮೀನು ಬರ್ತಾ ಉಂಟಂತ. ಸೊ ನೋಡಿ, ಕೆಲವರು ಈ ಥರ ಕಲುಷಿತ ನೀರಿನಿಂದ ಮೀನು ಹಿಡಿದು ಕೂಡ ಮಾರ್ತಾರೆ. ಸೊ ಇದರಲ್ಲಿದ್ದ ಮೀನನ್ನು ತಿಂದರೆ, ಅವರು ಕ್ರ್ಯಾಬ್ಸ್ ಅದನ್ನು ತಿಂದರೆ, ಸೊ ನೀವು ಒಮ್ಮೆ ಇಮ್ಯಾಜಿನ್ ಮಾಡಿ ನಿಮ್ಮ ಹೆಲ್ತ್ ಇಶ್ಯೂಸು, ಅಂದರೆ ಹೆಲ್ತ್ ಹೇಗೆ ಆಗ್ಬೋದಂತ, ಯಾವ ಥರದ ಹೆಲ್ತ್ ಇಶ್ಯೂಸ್ ನಿಮಗೆ ಬರ್ಬೋದು. ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಎಲ್ರಿಗೂ, ಈ ವಿಷಯವನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳುವ. ಯಾಕಂದರೆ ನಾನು ಗೂಗಲ್ ಮಾಡಿ ನೋಡಿದೆ, ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸಲ್ಲಿ ನಮ್ಮ ಇಂಡಿಯಾದ 2 ರಿವರ್ಸ್ ಉಂಟು. ಸೊ ನಾನು ಯಾವುದಂತ ಹೇಳಲ್ಲ, ನೀವು ಜಸ್ಟ್ ಗೂಗಲ್ ಮಾಡಿ ನೋಡಿ. ಆ ಲಿಸ್ಟಲ್ಲಿ 3ನೇ ರಿವರ್ ನಮ್ಮ ಮಂಗಳೂರಿನ ಕೂಳೂರು ರಿವರ್ ಆಗೋದು ಬೇಡ ಅಂತ ನನ್ನ ಒಂದು ಆಶಯ. ಉಂಟು ನಿಗಲು ಗಮನ ಫೈಟ್ ಬಂತು. ಮೀನು ತುಲೆ ತುಂಬ ಮೀನು ಸಹಿತ ಸುದೆಟ್ ಫ್ರೆಶ್ ಬ್ಲ್ಯಾಕ್ ಟೀ ಬೈದಂಡು ತುಲೆ ಏತು ಶೋಕದ ನೀರು ತುಲೆ ನೀರು ಏತು ಕ್ಲೀನ್ ಉಂಡು ಬಂದು. ಸೊ ಮುಲ್ಪ ತೂವಲಿ ಎಲ್ಲಿಯ ನಮ್ಮ ಪುರಿಯೋಲ್ ಪನ್ಪ ಈಗ ಬ್ರೀದ್ ಮಲ್ಪೆರೆ ಅವನಿಜ್ಜಿ ಅವು ಮಿತ್ತು ಬರೋ ಟ್ರೈ ಮಲ್ತೊಂದು ತುಲೆ. ಸೊ ಆತು ಪೊಲ್ಯೂಟೆಡ್ ಆತು ನೀವು ಕಂಟಾಮಿನೇಟೆಡ್ ವಾಟರ್ ಕೂಳೂರು ಸುದೆ. ಸೊ ಮುಲ್ಪ ತೂವಲಿ ಫುಲ್ಲು ಫಿಶಸ್ ಪೂರ ಸೈತುಂಡು ಮಸ್ತ್ ಏರ್ಲ ಆ್ಯಕ್ಷನ್ ತೊಂದಿಜ್ಜೇರು. ಸೊ
ಸೊ ಎಕ್ಸಾಂಪಲ್ ಸಿಂಪಲ್ ಆಗಿ ಜಸ್ಟ್ ಬತ್ತಿರಿ ಮಾತ್ರ ಮುಲ್ಪ ನಮಗೆ ತೂವಲಿ ಎಲ್ಲೇ ಜಲಚರ ತುಲೆ ಐಕ್ ಬ್ರೀದ್ ಮಾಡ್ತಾರೆ ಅವನಿಜ್ಜಿ ಅವು ಸೈಡ್ ಬತ್ತದ ಉಂಟು ತುಲೆ ಬಿಕಾಸ್ ಆತ್ ಗಲೀಜ್ ಆಗ್ತದೆ ನೀರು. ಏತ್ ಗಲೀಜ್ ಆತನ ತುಲೆ ನೀರು. ಸೊ ಎಂಕ್ಲೆಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಇಜ್ಜಿ ಜನಕ್ಕೆ ಪಂಪಿನ ಪ್ರಕಾರ ಇಂದು MRPLದ ನೀರು ಅನ್ಟ್ರೀಟೆಡ್ ವಾಟರ್ ಅಕ್ಲು ಬುಡೊಂದಿಲ್ಲೇರು ಕ್ಲೀನ್ ಮಲ್ಪಂದೆ ಬುಡೊಂದಿಲ್ಲೇರು ಪಂದು ನ್ಯೂಸ್ ಚಿಕ್ಕದುಂಡು. ಬಟ್ ಎಂಕ್ಲನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ದಾದ ಮಲ್ತೊಂದು ಗೊತ್ತಿಜ್ಜಿ ಅಕ್ಲಿಗೆ ದಾಯಕ್ಕೆ ಸಂಬಳ ಕೊರೊಂದಿಲ್ಲೇರು. ಸೊ ಲಾಸ್ಟ್ ಟೈಮ್ ವರ ಬೈದಿತ್ತೇರಿಗೆ ಬಟ್ ದಾಲ ಆ್ಯಕ್ಷನ್ ಎತ್ತೊಂದಿಜ್ಜೆ ನಿಮ್ಮ ಸೆಕೆಂಡ್ ಟೈಮ್ ಆಪಿನ ಇಂಚ ಫುಲ್ ಏತ್ ಶೋಕ್ ಇತ್ತು ಫುಲ್ಲು ನಮಗೆ ನೀರು ಇಂಚ ನೀರು ತೂಂಡ ಆಯ್ತು ಗ್ರೌಂಡ್ ತೋಜೊಂದಿತ್ತು ಆತ ಕ್ಲೀನ್ ಇತ್ತು ಮುಲ್ಪದ ನೀರು ಇತ್ತೆ ತೂಂಡ ತೂಲೆ ಎಂಚ ತೋಜೊಂದು ಫುಲ್ ಬ್ಲ್ಯಾಕ್ ಆತನು ಫುಲ್ ಫಿಶಸ್ ಪೂರ ಸಾಯ್ತಂಡು. ಸೊ ನೆಕ್ ಏರ್ ಜವಾಬ್ದಾರಿ ನಿಖಲೆ ಪನ್ನೋಡು ಮುಲ್ಪ ತೂವಲ್ಲಿ ಜಂಜಿ ಪೂರ ಮಿತ್ತು ಬರೋಂದುಂಡು ತುಲೆ ಜಂಜಿ ಮಿತ್ತದೇ ಬರೋಂದು ಪಂಡ ನೀರು ಆತ ಗಲೀಜ್ ಆತಂಡು ಜಂಜಿ ಐಕ ಜಂಜಿಗೆ ತುಲೆ ಏತ್ ಜಂಜಿ ಮಿತ್ತು ಬರೋದು ತುಲೆ ಮುಲ್ಪ ತುಲೆ ಏನು ಫಸ್ಟ್ ಟೈಮ್ ತುಪ್ಪಿ ಇಂಚ ಪಂಡ ಈತ್ ಕ್ಲೀನ್ ಇತ್ತಿನ ನೀರು ಇಂಚ ಗಲೀಜ್ ಅನ್ನಕ ಐಕ್ಲ ಉಂತೆರೆ ಒಂದಿಜ್ಜಿ ತುಲೆ ಕಣ್ ಲೈನ್ ಜಂಜಿ ಮಿತ್ತು ಬೈತು ಅವಸ್ಥೆ ತುಲೆ ಇಂಕಲ್ಲ ಸುದೀತ ನೀರು ಕೂಳುರ್ದ ಶ್ರೀ ಅಲ್ಪ ಮರಿ ಮುಗು ಇತ್ತೆ ಬಿಡ್ತದೆ ಇತ್ತೆ ಬುಂಡವಲ ಭಯಂಕರ